ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಶ್ರೀ ಬಸವೇಶ್ವರರ ಜಯಂತಿಯ ಪೂರ್ವಭಾವಿ ಸಭೆಗೆ ಗೈರಾದ ತಹಶೀಲ್ದಾರ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ರಾಮದುರ್ಗ ಪಟ್ಟಣದ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದಲ್ಲಿ ಇಂದು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಜ್ಯೋತಿ ಬಸವೇಶ್ವರರ ಜಯಂತಿ ಕುರಿತು ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು. ವೀರಶೈವ ಮಹಾಸಭಾದ ಮುಖಂಡರುಗಳು ಹಾಗೂ ಬಣಜಿಗ ಸಮಾಜದ ಮುಖಂಡರುಗಳು ಸಭೆಗೆ ಹಾಜರಾದರು. ವಿಪರ್ಯಾಸವೆಂದರೆ ತಾಲೂಕು ದಂಡಾಧಿಕಾರಿ ತಹಶೀಲ್ದಾರ್ ಪ್ರಕಾಶ್ ಹೊಳೆಪಗೋಳ್ ಹಾಗೂ ಬಹುತೇಕ ಎಲ್ಲಾ ಇಲಾಖೆ ಅಧಿಕಾರಿಗಳು ಸಭೆಗೆ ಗೈರಾಗಿದ್ದರು. ಇದನ್ನ ಖಂಡಿಸಿದ ಸಮಾಜದ ಮುಖಂಡರುಗಳು ಸಭೆಯನ್ನ ಬಹಿಷ್ಕರಿಸಿ ಸಭೆಯನ್ನ ಮುಂದೂಡಲಾಗಿದೆ. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಜಿವಿ ನಾಡಗೌಡ್ರು, ಎಸ್ಎಂ ಸಕ್ರಿ, ಎಸ್ಜಿ ಮಾಳವಾಡ, ವಿಜಿ ಬೈಲವಾಡ, ಈರಣ್ಣ ಬುಡ್ಯಾಗೌಡ, ಎಸ್ವಿ ಕಲ್ಯಾಣ್ ಶೆಟ್ಟಿ, ಎಸ್ಜಿ ಚಿಕ್ಕನರಗುಂದಿ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಎಂಡಿ ಸೋಹಿಲ್ ಬಾರಕದಾರ, ಜೆಕೆ ನ್ಯೂಸ್ ಕನ್ನಡ, ರಾಮದುರ್ಗ. ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವದ ನಿಮಿತ್ತ ತಹಶೀಲ್ದಾರ್ ಅವರ ಕಚೇರಿಯಲ್ಲಿ ಇಂದು ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು. ಸದರಿ ಸಭೆಗೆ ತಾಲೂಕಾ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಗೈರು ಹಾಜರಾಗಿದ್ದರಿಂದ ಸಭೆಯನ್ನು ಸಮಾಜದ ಮುಖಂಡರು ಬಹಿಷ್ಕರಿಸಿದ್ದಾರೆಂದು ಹೇಳಲು ನಾನು ಇಷ್ಟಪಡುತ್ತೇನೆ. ಸರ್, ಈ ಮೊದಲೇನಾದರೂ ನಿಮ್ಗೆ ಪೂರ್ವಭಾವಿ ಸಭೆ ಬಗ್ಗೆ ಅಧಿಕಾರಿಗಳು ತಿಳಿಸಿದ್ರೆ? ಪೂರ್ವಭಾವಿ ಸಭೆ ಕುರಿತು ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ರು, ಆದರೆ ಇವತ್ತು ಯಾವ ಅಧಿಕಾರಿಗಳು ಹಾಜರಿಲ್ಲ. ಇಲ್ಲ, ಇನ್ಕ್ಲೂಡಿಂಗ್ ತಹಶೀಲ್ದಾರ್. ಆನಂತರ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ಈ ಪೂರ್ವಭಾವಿ ಸಭೆಯನ್ನು ತರಾತುರಿಯಲ್ಲಿ 16ನೇ ತಾರೀಕು ಇವತ್ತ 20ನೇ ತಾರೀಕು ಜಯಂತಿ ಐತೆ. ಈ 4 ದಿವಸಗಳ ಅವಧಿಯೊಳಗೆ ನಾವು ಏನು ತಯಾರಿ ಮಾಡ್ಲಿಕ್ಕೆ ಸಾಧ್ಯ ಅದ ಅದನ್ನು ತಹಶೀಲ್ದಾರರು ವಿಚಾರಿಸಬೇಕೆಂದು ಅವ್ರಲ್ಲಿ ವಿನಂತಿಸ್ಕೊಳ್ತೇವೆ. ಇವತ್ತಿನ ಸಭೆಯನ್ನು ಬಹಿಷ್ಕರಿಸಿ ಅದನ್ನು ನಾಳೆಗೆ ಮುಂದೂಡಲಾಗಿದೆ. ಯಾಕಂದರೆ ಅಧಿಕಾರಿಗಳು ಒಬ್ಬನು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕಂದಾಯ ಇಲಾಖೆ ಹೋದ ಅಧಿಕಾರಿಗಳನ್ನು ಹೊರತುಪಡಿಸಿದರೆ ಯಾವ ತಾಲೂಕಿನ 30 ಅಧಿಕಾರಿಗಳಲ್ಲಿ ಒಬ್ಬರೂ ಕೂಡ ಸಭೆಗೆ ಬಂದಿಲ್ಲ. ಅಧಿಕಾರಿಗಳ ನಡೆಯನ್ನು ಖಂಡಿಸಿ ಇವತ್ತಿನ ಸಭೆಯನ್ನು ನಾವು ಬಹಿಷ್ಕರಿಸಿವಿ. ನಾಳೆಗೆ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ಸಭೆಗೆ ಬಂದರೆ ಮಾತ್ರ ನಾಳೆಗೆ ನಾವು ಸಭೆಯಲ್ಲಿ ಭಾಗವಹಿಸ್ತೀವಿ. ಇಲ್ಲ ಇಟ್ಟರೆ ನಾಳೆ ಸಭೆಯನ್ನು ಕೂಡ ನಾವು ಬಹಿಷ್ಕರಿಸಿ ಎಲ್ಲ ಸಮಾಜದ ವತಿಯಿಂದ ಹೊರಗಡೆ ಸಭೆ ಮಾಡ್ಕೊಂಡು ನಾವು ಬಸವ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಯಾವುದಾದ್ರೂ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿರಿ? ಅಲ್ಲ, ತಹಶೀಲ್ದಾರ್ ಮೇಲಾಧಿಕಾರಿ ಅಲ್ಲೇ ಅವರ ಕಾರ್ಯಾಲಯದಲ್ಲಿ ಪ್ರತಿ ವರ್ಷವೂ ಕೂಡ ಅಧಿಕಾರಿಗಳು ಈ ಸಭೆಗೆ ಬರೋದಿಲ್ಲ. ಕೇಳಿದ್ರೆ ಏನೋ ನೆಪ ಹೇಳ್ತಾರೆ, ಒಬ್ಬರು ಇಬ್ಬರು ಬರ್ತಾರೆ. ಕಡೆಗೆ ಮಟ್ಟಕ್ಕೆ ಯಾವ ಮಟ್ಟಕ್ಕೆ ಬರ್ತಾರೆ, ಆ ಜಯಂತಿ ದಿವಸ ಕೂಡ ಬೆಳವಣಿಗೆ ಅಷ್ಟು ಅಧಿಕಾರಿಗಳು ಇರ್ತಾರೆ. ಆ ನಡೆಯನ್ನು ಖಂಡಿಸಿ ಅಧಿಕಾರಿಗಳು ಬಸವ ಜಯಂತಿ ದಿವಸನೂ ಇರಬೇಕು, ಸಭೆ ನಡೆಸ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅದಕ್ಕೆ ಅವರೆಲ್ಲರೂ ಅಧಿಕಾರಿಗಳನ್ನು ಬರುವಂತೆ ಅವ್ರು ವ್ಯವಸ್ಥೆ ಮಾಡ್ಬೇಕಂದ್ರೆ ಅವ್ರನ್ನ ವಿನಂತಿಸ್ಕೊಳ್ತೀವಿ. ತಾಲೂಕಾ ದಂಡಾಧಿಕಾರಿಗಳಾದಂಥ ತಹಶೀಲ್ದಾರ್ ಸಾಹೇಬರ ಇವತ್ತು ಮೀಟಿಂಗ್ ಕರೆದಲ್ಲಿ ಎಲ್ಲ ಲಿಂಗಾಯತ ಒಳಪಂಗಡಗಳು ಎಲ್ಲರೂ ಉಪಸ್ಥಿತವರದಾರ. ಅವ್ರಿಗೆ ಯಾವುದೂ ಇಂಟಿಮೇಷನ್ ಅವರು ಕೊಟ್ಟಿಲ್ಲ. ಒಂದು ಎರಡನೇದು, ನಾವು ನಮ್ಮ ಹಿರಿಯರು ಎಲ್ಲರೂ ಅದಕ್ಕೆ ಟರಾವ್ ಬರೆದ್ರು ಸಹಿತ ಟರಾವ್ ಬರೋದು ಅವ್ರಿಗೆ ಯಾರೂ ಇಲ್ಲದವರು ಒಂದು ಕಾಟಾಚಾರಕ್ಕೆ ಒಬ್ಬರು 3 ಮಂದಿ ಅಲ್ಲಿ ಬಂದು ಸಹಿ ಮಾಡಿದ್ರೆ ನಾವು ಎದ್ದು ಹೇಳಿದಾಗ ಅವ್ರಿಗೆ ಬುಕ್ಕಿಗೆ ಸಹಿ ಮಾಡ್ತಾರಂತಂದ್ರೆ ಅದು ರಾಂಗ್ ಅಂತೇಳಿ ನಮಗೊಂದು ಇದೈತಿ. ಅದಕ್ಕೆ ನಾಳೆಗೆ ಇದೇ ರೀತಿನೇ ನಡೀತೆ ಅಂದ್ರೆ ನಾವು ಇಲ್ಲಿ ಬಂದು ಧರಣಿ ಕುಂದಿರ್ಬೇಕಾಗ್ತಿತ್ತು. ತಹಶೀಲ್ದಾರಿಗೆ ಒಂದು ಮನವಿ ಮಾಡ್ತೀವಿ. ನಾಳೆ ನಮ್ಮ ಬಸವಣ್ಣವರ ಸಂಸ್ಕೃತಿ ನಾಯಕಿಗೆ ಇಡೀ ಕರ್ನಾಟಕ ಸರ್ಕಾರ, ಒಂದು ಗಣ ಸರ್ಕಾರ ಅವನನ್ನು ಗೌರವಯುತವಾಗಿ ಮಾಡಿದಂಥವ್ರಿಗೆ ಇವರು ಅಪಮಾನ ಮಾಡುವಂಥ ಈ ತಹಶೀಲ್ದಾರ್ ಸಾಹೇಬರಿಗೆ ನಾವು ಏನು ಹೇಳಬೇಕು ಅನ್ನೋದು, ಅದಕ್ಕೆ ಈ ನಿಮ್ಮಲ್ಲಿ ಮೀಡಿಯಾದವರಿಗೆ ವಿನಂತಿ, ಇದನ್ನು ಮಾಡಿ ಮೇಲ್ಮನೆ ಅಧಿಕಾರಿಗಳಿಗೆ ತಿಳಿಸ್ಬೇಕಂತೇಳಿ ನಾವು ವಿನಂತಿ ಮಾಡ್ತೀವಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.